ಇನ್ನು ನಿನ್ನೆ ಅಷ್ಟೇ CM DCM ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಒಂದು ರೀತಿ ಆ ಕದನ ವಿರಾಮ ಅಂತಕ್ಕಂಥದ್ದನ್ನು ತಮಗೆ ತಾವೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇದರ ವ್ಯಾಲಿಡಿಟಿ 45 ದಿನಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಂಕ್ರಾಂತಿ ಮುಗಿದಿರುತ್ತೆ. ಅಂದರೆ ಈ ಸಂಕ್ರಾಂತಿಯ ತನಕ 45 ದಿನಗಳೇನಿದೆ, ಈ 45 ದಿನಗಳು ಒಂದು ರೀತಿ ಹೈಕಮಾಂಡ್ಗೆ ಬ್ರೀತಿಂಗ್ ಪೀರಿಯಡ್ ನಿಜವಾಗ್ಲೂ ಕೂಡ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಎಲ್ಲನೂ ಚರ್ಚೆ ಮಾಡೋದಕ್ಕೆ. ಸಿದ್ದರಾಮಯ್ಯನವ್ರಿಗೆ ನಿರಾಳರಾಗ್ತಾರೆ ಸ್ವಲ್ಪ. ಆದರೆ DK ಶಿವಕುಮಾರ್ ಅವರಿಗೆ ಕಾಯುವ ಅಗ್ನಿ ಪರೀಕ್ಷೆ ಇನ್ನು 1.5 ತಿಂಗಳು. ಈ 1.5 ತಿಂಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬೆಂಬಲಿಗರು, ಪಕ್ಷನಿಷ್ಠರು, ಈ ಬಣದಿಂದ ಆ ಬಣಕ್ಕೆ, ಆ ಬಣದಿಂದ ಈ ಬಣಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ತಮ್ಮ ತಮ್ಮ ಶಾಸಕರ ಬೆಂಬಲವನ್ನು ಕಾಯ್ದಿಟ್ಕೊಳ್ಳೋದರ ಜೊತೆಗೆ ಈ 45 ದಿನಗಳು ಏನಾಗುತ್ತೆ ಮುಂದೆ ಅಂತಕ್ಕಂಥದ್ದೇ ಅತ್ಯಂತ ಕುತೂಹಲ ಕಾದಿರೋದು. ಎಲ್ಲವೂ ಫುಲ್ ಸ್ಟಾಪ್ ಏನು ಬಿದ್ದಿಲ್ವಲ್ಲ, ಅಧಿಕಾರ ಹಂಚಿಕೆ ವಿಚಾರ ಏನು ಸ್ಪಷ್ಟ ಆಗಿಲ್ವಲ್ಲ. ಹಾಗಾಗಿ ಮುಂದೇನು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ. CM DCM ಬ್ರೇಕ್ಫಾಸ್ಟ್ ಅಗ್ರಿಮೆಂಟ್ 45 ಡೇಸ್ ಅಷ್ಟೇ ವ್ಯಾಲಿಡಿಟಿ. ಮುಂದೇನು? ನಿನ್ನೆವರೆಗೂ ರಾಜ್ಯ ಕಾಂಗ್ರೆಸ್ನಲ್ಲಿ ಕೊತ್ತ ಕುದಿತಾ ಇದ್ದ ಕುರ್ಚಿ ಕಾಳಗಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕಾವೇರಿ ಟಿಫನ್ ರೂಮ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ CM DCM ಸಂಧಾನ ಸೂತ್ರವನ್ನು ಹೆಣೆದು ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಈ ಮೂಲಕ ಮೌಖಿಕ ಒಪ್ಪಂದಕ್ಕೆ ಎಲ್ಲಿಯವರೆಗೂ DKಶಿ ಕಮಿಟ್ ಆಗಿರ್ತಾರೆ ಎಂಬ ಪ್ರಶ್ನೆ ಮೂಡಿದ್ದು, ಹೈಕಮಾಂಡ್ ತಾತ್ಕಾಲಿಕ ಸಂಧಾನದ ಡೆಡ್ಲೈನ್ ಡಿಸೆಂಬರ್ 3ನೇ ವಾರಕ್ಕೆ ಮುಗಿಯುತ್ತಾ, ನಂತರವೂ ಉಳಿದುಕೊಳ್ಳುತ್ತಾ ಅನ್ನುವಂತಹ ಕುತೂಹಲ ಇದೆ. ಸದ್ಯ ಬೀಸೋದೊಣ್ಣೆಯಿಂದ ಹೈಕಮಾಂಡ್ ಪಾರಾಗಿದ್ದು, CMಗೆ ತುಸು ನಿರಾಳ, DCMಗೆ ಕಾಯುವ ಅಗ್ನಿ ಪರೀಕ್ಷೆ ಎದುರಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಲಿಗೆ 45 ದಿನಗಳ ಬ್ರೀತಿಂಗ್ ಪೀರಿಯಡ್ ಮಾತ್ರ ಉಳಿದಿದೆ ಅಂತ ಹೇಳಲಾಗ್ತಿದೆ. ಈ ಅವಧಿಯಲ್ಲಿ ಶಾಸಕರ ವಿಶ್ವಾಸದ ಕೋಟೆ ಕಾಯ್ದುಕೊಳ್ಬೇಕಾದಂತಹ ಅನಿವಾರ್ಯತೆ CM ಹಾಗೂ DCM ಇಬ್ಬರ ಪಾಲಿಗೂ ಕೂಡ ಎದುರಾಗಿದೆ. ಜೊತೆಗೆ ಬೆಂಬಲಿಗರ ಮಾತು ಹಿಡಿತ ತಪ್ಪದಂತೆ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇಬ್ಬರ ಪಾಲಿಗೆ ಸವಾಲಾದಂತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಇಬ್ಬರ ಪಾಲಿಗೂ ಒಂದು ರೀತಿಯ ಸಮಾಧಾನ ಅಂತ ಹೇಳಲಾಗ್ತಿದೆ. ಆದರೂ ಮುಂದಿನ 45 ದಿನದಲ್ಲಿ ಯಾವುದೇ ಗೊಂದಲ ಆಗದಂತೆ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಇಬ್ಬರಿಗೂ ಕೂಡ ಇದೆ. ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಅವರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ 45 ದಿನಗಳ ಒಂದು ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ 45 ದಿನಗಳ ಕಾಲ ಯಾವುದೇ ಬೆಳವಣಿಗೆಗಳಾಗಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಹೀಗಾಗಿ ಈ 45 ದಿನಗಳ ಅವಧಿಯಲ್ಲಿ ಶಾಸಕರನ್ನ ಒಗ್ಗಟ್ಟಾಗಿಟ್ಕೊಳ್ಬೇಕಾದಂಥ ಅನಿವಾರ್ಯತೆ CM ಮತ್ತೆ DCMನ ಮುಂದೆ ಇರುವಂಥದ್ದು. ಈ 45 ದಿನಗಳಲ್ಲಿ ಸಾಕಷ್ಟು ಸವಾಲುಗಳು ಈ ಇಬ್ಬರು ನಾಯಕರ ಎದುರಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮುಖ್ಯವಾಗಿ ವಿಧಾನಮಂಡಲ ಅಧಿವೇಶನ ಕೂಡ ಇದೆ. ಹೀಗಾಗಿ ಶಾಸಕರನ್ನ ಹಿಡಿದಿಟ್ಟುಕೊಂಡು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಮತ್ತೆ ಯಾವುದೇ ಸಮಸ್ಯೆಗಳು ಗೊಂದಲಗಳು ಆಗದಂತೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು. ಆದರೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರುವಂತಹ ಹಿನ್ನೆಲೆಯಲ್ಲಿ CM ಮತ್ತೆ DCM ನಡುವೆ ಇದ್ದಂಥ ಬಹುತೇಕ ಗೊಂದಲಗಳು ಇತ್ಯರ್ಥ ಆಗಿದ್ದಾವೆ. ಮತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ 45 ದಿನಗಳ ಅವಧಿಯಲ್ಲಿ ಹೈಕಮಾಂಡ್ ಒಂದು ಅಂತಿಮ ತೀರ್ಮಾನಕ್ಕೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನನ್ನ CM ನಡುವೆ ಭಿನ್ನಾಭಿಪ್ರಾಯ ಇಲ್ಲ. ನನ್ನ ಪಕ್ಷ ನಿಷ್ಠೆ ನನಗೆ, ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿದ್ದೆ. ಕದನ ವಿರಾಮದ ಬಗ್ಗೆ ಮಾತನಾಡಿದ DCM DK ಶಿವಕುಮಾರ್, ನನ್ನಲ್ಲಿ ಸಿದ್ದರಾಮಯ್ಯನವರಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಾನಂತೂ ಗುಂಪುಗಾರಿಕೆ ಮಾಡುವುದಕ್ಕೆ ಯಾವತ್ತೂ ಹೋಗಲ್ಲ. ನಾನು ಮಾತ್ರ ಡೆಲ್ಲಿಗೆ ಹೋಗಿದ್ದೆ. ಒಬ್ಬ MLAನೂ ಕೂಡ ನನ್ನ ಜೊತೆ ಕರ್ಕೊಂಡು ಹೋಗಿರಲಿಲ್ಲ. ಕರೆದುಕೊಂಡು ಹೋಗಬಹುದಿತ್ತು, ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಸರ್ಕಾರ ಇದ್ದಾಗಲೂ ಕೂಡ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರಿಗೂ ಕೂಡ ಲಾಯಲ್ ಆಗಿದ್ದೇನೆ. ಸರ್ಕಾರ ಉಳಿಸಬೇಕು ಅಂತ ಹೇಳಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಣ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗೋದಿಲ್ಲ. ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲಾಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರನ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಸೊ ನನ್ನ ಬದುಕು ಆ ರೀತಿ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋನಂತೂ ಅಲ್ಲ.
ಏನಾದರೂ ಎದುರುಗಡೆನ ಫೈಟ್ ಮಾಡೋಣ. ಸಿಎಂ ಸಿದ್ದರಾಮಯ್ಯ ಹಾಗೂ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಯಾವಾಗಲೂ ಲಾಯಲ್ ಆಗಿರ್ತೀನಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನಾನು ಅವರಿಗೆ ಲಾಯಲ್ ಆಗಿ ಇದ್ದೆ ಅನ್ನುವ ಮೂಲಕವಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ವಿಶೇಷವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ತಿಕ್ಕಾಟವೇ ಇಲ್ಲ ಅನ್ನುವ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡದಂತೆ ಕಾಣಿಸ್ತಾ ಇದೆ. ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿ, ನಮ್ಮಲ್ಲಿ ಗೊಂದಲಗಳೇನೂ ಇಲ್ಲ, ಎಲ್ಲ ಮುಗಿದಿದೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳಿದ್ದಾರೆ. 2028ಕ್ಕೂ ಒಂದಾಗಿ ಕೆಲಸ ಮಾಡಿ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಸಚಿವರು ದೆಹಲಿ ಹೋಗುವ ಅಗತ್ಯ ಇಲ್ಲ, ಗೊಂದಲ ಮುಗಿತಲ್ಲ, ಹೈಕಮಾಂಡ್ ಮಟ್ಟದಲ್ಲಿಯೇ ಚರ್ಚೆ ಆದರೆ ಅವರ ಬಳಿಯೇ ಕೇಳಿ, ಸರ್ಕಾರದಲ್ಲಿ ಯಾವ ಅಸ್ಥಿರತೆಯೂ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮುಟ್ಕೊಂಡು ನಾವೆಲ್ಲ ಒಂದಾಗಿದ್ದೀವಿ. 2028ಕ್ಕೂ ಒಂದಾಗಿ ನಾವು ಸರ್ಕಾರ ತರ್ತೀವಿ. ಈಗ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದಮೇಲೆ ಮುಗ್ದೋಯ್ತಲ್ಲ, ಇನ್ನೇನು ಕೇಳ್ತೀವಿ? ಅದೆಲ್ಲ ಹೇಳಿದ್ಮೇಲೆ ಮುಗ್ದೋಯ್ತಲ್ವಾ? ಗೌರ್ಮೆಂಟ್ ಇಸ್ ಸ್ಟೇಬಲ್. It will complete its term 5 years and it will come back to power in 2028. ಸದ್ಯಕ್ಕೆ ಕದನ ವಿರಾಮ ಘೋಷಿಸಿರುವ ಸಿಎಂ ಡಿಸಿಎಂ ಹೈಕಮಾಂಡ್ನತ್ತ ಚೆಂಡನ್ನ ಎಸೆದಿದ್ದಾರೆ. ಆದರೆ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.